ಇದು ಕಿಚನ್ ವಾಲ್ಗೆ ಹಾಕೋಣ ಅಂತ ತರಿಸಿದ್ದೀನಿ. ನೋಡ್ತಿರ್ಬೋದು ಇದು ಎಷ್ಟು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಜಸ್ಟ್ ಹಿಂಗೆ ಪೋರ್ ಮಾಡ್ತಿರೋ ಟೈಮಲ್ಲಿ ಇದು ಓಪನ್ ಆಗುತ್ತೆ. ಇದು ಏನಂತ ಗೊತ್ತು ಬಿಡಿ ನಿಮಗೆ, ಇದು ಕಾರ್ ಕ್ಲೀನಿಂಗ್ದು ಕಿಟ್ ಒಂದು ತರಿಸಿದ್ದೆ. ಸೊ ಈ ಬಾಕ್ಸ್ನ ನಾನು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ಈ ಪ್ರಾಡಕ್ಟ್ಸ್ನ ನೋಡ್ತಾ ಇದ್ದರೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಏನಿದು ಅಂತ. ಎಸ್, ನಾನು ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನಗಳಿಂದ ನಾನು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಸೊ ಅದಕ್ಕೋಸ್ಕರ ನಾನು ಅಮೆಝಾನ್ ಮತ್ತು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ನಾನು ಪರ್ಚೇಸ್ ಮಾಡಿ ತೊಗೊಂಡಿದ್ದೆ. ಸೊ ಯಾವ ಥರ ಅಂತಂದರೆ ನನಗೆ ಮೀಶೋ, ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಮೂರಲ್ಲೂ ಪ್ರಾಡಕ್ಟ್ಸ್ನ ಚೆಕ್ ಮಾಡ್ತಾ ಇದ್ದೆ ಸೇಮ್ ಕಂಪ್ನಿಯಿಂದ. ನನಗೆ ಯಾವ್ದು ಅಫೋರ್ಡಬಲ್ ಅನಿಸ್ತಾ ಇತ್ತೋ ಆ ಒಂದು ವೆಬ್ಸೈಟಿಂದ ನಾನು ಬುಕ್ ಮಾಡಿ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಇಷ್ಟು ಪ್ರಾಡಕ್ಟ್ಸ್ ಇದೆ, ಎಲ್ಲ ನಮಗೆ ಕಿಚನ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸೇ ಇದು. ಪ್ರೈಸಸ್ ಕೂಡ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲೇ ನಾನು ಪರ್ಚೇಸ್ ಮಾಡಿರೋದು. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡ್ದಿರೋ ಒಂದೊಂದೇ ಪ್ರಾಡಕ್ಟ್ನ ಚೆಕ್ ಮಾಡೋಣ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸಿದ್ದೀನಿ. ಕೆಲವೊಂದು ಬಾಕ್ಸಸ್ನ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಯಾಕಂದರೆ ಓಪನ್ ಮಾಡಿಲ್ಲ ಅಂದರೆ ಅದಕ್ಕೆ ರಿಟರ್ನ್ ಆಪ್ಷನ್ ಇರೋದ್ರಿಲ್ಲ. ಸೊ ಹಂಗಾಗಿ ನಾನು ಫಸ್ಟೇ ಓಪನ್ ಮಾಡಿ ಚೆಕ್ ಮಾಡ್ಕೊಂಡಿರ್ತೀನಿ. ಸೊ ಈ ಪ್ರಾಡಕ್ಟ್ ಬಂದು ಆಯಿಲ್ ಜಾರ್. ಇದು ಈ ಲೆಫ್ಟ್ ಓವರ್ ಆಯಿಲ್ನ ಸ್ವಲ್ಪ ಹಾಕ್ಕೊಳೋದಕ್ಕೆ ಮತ್ತು ಈ ನಾವು ದೋಸೆ ಚಪಾತಿ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟು. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ ನಾನು ಬುಕ್ ಮಾಡಿಕೊಂಡೆ. ಸೊ ಸಮ್ಟೈಮ್ಸ್ ನಾವು ಲೆಫ್ಟ್ ಓವರ್ ಆಯಿಲ್ಸ್ ಇರುತ್ತೆ, ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿರ್ತೀರಿ. ಅದ್ರ ಬದಲು ಈ ಥರ ಒಂದು ಜಾರ್ ತೊಗೊಂಡ್ರೆ ಅದ್ರಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಪ್ರಾಡಕ್ಟು. ಈ ಪ್ರಾಡಕ್ಟ್ ಪ್ರೈಸ್ ಬಂದು ನಿಮ್ಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಷ್ಟಿದು ಪ್ರಾಡಕ್ಟು ಅಂತ, ಯಾಕಂದರೆ ನಂಗೆ ನೆನಪಿಲ್ಲ ಎಷ್ಟು ಪೇ ಮಾಡಿದ್ದೀನಿ. ಎಸ್, ಸೊ ನೋಡ್ತಿರ್ಬೋದು ಪ್ರಾಡಕ್ಟ್ ಇದು ಎಷ್ಟು ಚೆನ್ನಾಗಿದೆ. ಸೊ ಈ ಒಂದು ಪ್ರಾಡಕ್ಟ್ ಕೂಡ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸೊ ನೋಡೋಣ ಏನಿದು ಅಂತ, ಮರ್ತೋಗಿದ್ದೀನಿ ಆಲ್ಮೋಸ್ಟ್ ಏನೇನು ಬುಕ್ ಮಾಡಿದ್ದೀನಿ ಅಂತ. ಎಸ್, ಇದು ಡೆಕೋರೇಟಿವ್ ಪೀಸ್. ಇದು ಸೆಟ್ ಆಫ್ 3 ಬರುತ್ತೆ. ಸೊ ಕಿಚನ್ ವಾಲ್ಗೆ ಹಾಕೋಣ ಅಂತ ಇದು ತರಿಸಿದ್ದೀನಿ. ಚೆನ್ನಾಗಿದೆ, ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇದು ಪ್ರೈಸು, ಇದ್ರ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 150 200 ಆಗುತ್ತೆ. ನಾನು ನಿಮ್ಗೆ ಅದನ್ನು ಮೆನ್ಷನ್ ಮಾಡಿರ್ತೀನಿ ಪ್ರೈಸ್ ಡೀಟೇಲ್ಸ್ ಎಲ್ಲ. ಸೊ ನೆಕ್ಸ್ಟ್ ಪ್ರಾಡಕ್ಟ್, ಇದು ಡೆಕೋರೇಟಿವ್ ಮೆಟೀರಿಯಲ್ ನಾನು ಪರ್ಚೇಸ್ ಮಾಡಿರೋದು. ಇದು ಆಲ್ಮೋಸ್ಟ್ ಸೆಟ್ ಆಫ್ 6 ಬರುತ್ತೆ. ಇದು ಕಿಚನ್ ವಾಲ್ಗೆ ಹಾಕೋಣ ಅಂತ ತರಿಸಿದ್ದೀನಿ. ಇದು ನೋಡ್ಬೋದು ಎಷ್ಟು ಯೂನಿಕಾಗಿ ಡಿಫ್ರೆಂಟ್ ಆಗಿದೆ ಇದು. ಸೊ ವಾಲ್ಗೆ ಹಾಕಿದ್ರೆ ಒಂದು ಎಂಟೈರ್ ಕಿಚನ್ ಲುಕ್ಕೇ ಚೇಂಜ್ ಆಗುತ್ತೆ ಇದು. ಸೊ ಹಂಗಾಗಿ ಈ ಪ್ರಾಡಕ್ಟ್ನ ನಾನು ತರಿಸಿದ್ದೀನಿ. ಈ ಪ್ರಾಡಕ್ಟ್ ಬಂದು ಮೇ ಬಿ 90 ರೂಪೀಸು ಇಲ್ಲ 150 ಅಷ್ಟರೊಳಗಡೆ ಇದೆ ಈ ಪ್ರಾಡಕ್ಟು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ನನಗೂ ಅಷ್ಟು ಐಡಿಯಾ ಇಲ್ಲ, ನಾನು ಮರ್ತೋಗಿದ್ದೀನಿ. ಓಪನ್ ಮಾಡಿ ನೋಡಿದ್ಮೇಲೆ ನನಗೂ ಗೊತ್ತಾಗೋದು. ಎಸ್, ಇದು ಬಂದು ಟೀ ಪಾಟು. ಇದು ನೋಡೋಕೆ ಸ್ವಲ್ಪ ಯೂನಿಕಾಗಿ ಡಿಫ್ರೆಂಟ್ ಆಗಿತ್ತು, ಅದಕ್ಕೆ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಇದು ಬಂದು ಬೋರೋಸಿಲ್ ಮೆಟೀರಿಯಲ್ ಅನ್ಕೊತೀನಿ. ನೋಡ್ತಿರ್ಬೋದು ಇದು ಎಷ್ಟು ಯೂನಿಕಾಗಿ ಡಿಫ್ರೆಂಟ್ ಆಗಿದೆ. ಸೊ ನೀವೇನಾದರೂ ಈ ಹರ್ಬಲ್ ಟೀಸ್ ಅದೆಲ್ಲ ಏನು ಮಾಡ್ಕೊತೀರ ಅಂದರೆ ನೈಟೇ ನೀವೇನಾದರೂ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಆಲ್ಮೋಸ್ಟ್ ಸ್ಟವ್ ಮೇಲೇ ಇಟ್ಟು ಇದನ್ನು ಕುಕ್ ಮಾಡ್ಬೋದು. ಸೊ ನೋಡೋಕ್ಕೂ ಡಿಫ್ರೆಂಟಾಗಿ ಯೂನಿಕ್ ಆಗಿತ್ತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 300 to 400 ಬಿಟ್ವೀನ್ ಇದೆ ಇದು ಪ್ರೈಸು. ಎಸ್, ಓಕೆ. ನೆಕ್ಸ್ಟ್ ಪ್ರಾಡಕ್ಟ್ ಇದು ಬಂದು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಕ್ವಾಲಿಟಿ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಬಂದಿದ್ದ ದಿವಸನೇ ನಾನು ಇದನ್ನು ಓಪನ್ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ಇನ್ ಕೇಸ್ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು ಅಂತ. ಇದು ಬಂದು ಆಯಿಲ್ ಬಾಟಲ್ಸ್. ಈ ಆಯಿಲ್ ಬಾಟಲ್ಸ್ ಆ್ಯಕ್ಚುಲಿ ನಾನು ತುಂಬ ಕಡೆ ಹುಡುಕಿದ್ದೀನಿ ಆಯಿಲ್ ಬಾಟಲ್ಸ್ ಯಾವುದೋ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ. ನನಗೆ ಯಾವುದೂ ಸಿಗಲಿಲ್ಲ. ಮೀಶೋದಲ್ಲಿ ತುಂಬ ದಿನಗಳಿಂದ ಹುಡುಕಿದ್ಮೇಲೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರೋ ಸಿಕ್ತು ನನಗೆ. ನೋಡ್ತಿರ್ಬೋದು ಗ್ಲಾಸ್ ಮೆಟೀರಿಯಲ್ ಎಷ್ಟು ಡಿಫ್ರೆಂಟ್ ಆಗಿದೆ ಇದು ಅಂತ. ಇದೊಂದು ಹಾಫ್ ಲೀಟರ್ ಆಯಿಲ್ ಸ್ಟೋರ್ ಮಾಡ್ಬೋದು. ಮತ್ತು ಇದು ಹಾಗೆ ಓಪನ್ ಆಗುತ್ತೆ. ಜಸ್ಟ್ ಹಿಂಗೆ ಪೋರ್ ಮಾಡ್ತಿರೋ ಟೈಮಲ್ಲಿ ಇದು ಓಪನ್ ಆಗುತ್ತೆ. ಇದು ನಾನು ಸೆಟ್ ಆಫ್ 2 ತರಿಸಿದ್ದೀನಿ. ಇದು ಪ್ರೈಸಸ್ ಎಲ್ಲ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ನೋಡ್ತಿರ್ಬೋದು ಎರಡು ಸೇಮೇ. ನಾವು ಜಸ್ಟ್ ಹಿಂಗೆ ಅಂದಿದ ತಕ್ಷಣ ಇದು ಲಿಡ್ ಓಪನ್ ಆಗಿ ನಮಗೆ ಆಯಿಲ್ ಇದರಿಂದ ಈಚೆ ಬರುತ್ತೆ. ಸೊ ಇದು ಡಿಫ್ರೆಂಟ್ ಆಗಿತ್ತು ಅಂತ ನಾನು ಈ ಒಂದು ಆಯಿಲ್ ಬಾಟಲ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಗ್ಲಾಸ್ ಮೆಟೀರಿಯಲ್ ಆಗಿರುತ್ತೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು. ಎಸ್,
ಸೊ ಇದೊಂದು ಪ್ರಾಡಕ್ಟ್ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಾನು 3 ವೆಬ್ಸೈಟಲ್ಲೂ ಚೆಕ್ ಮಾಡ್ತೀನಿ. ನನಗೆ ಯಾವುದು ಕಮ್ಮಿ ಅನಿಸುತ್ತೋ ನಾನು ಅದರಿಂದ ಬುಕ್ ಮಾಡ್ತೀನಿ. ಯಾಕಂದರೆ ಕಂಪ್ನಿ ಒಂದೇ ಇರುತ್ತೆ, ಬಟ್ ಪ್ರಾಡಕ್ಟ್ ಅಲ್ಲಿ ಪ್ರೈಸಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಹಂಗಾಗಿ ನಾನು ಯಾವುದು ಬೆಸ್ಟ್ ಪ್ರೈಸ್ ಇರುತ್ತೋ ಅದನ್ನು ಮಾತ್ರ ನಾನು ಪರ್ಚೇಸ್ ಮಾಡಿದ್ದು. ಇದು ನೋಡೋಣ ಏನಿದೆ ಅನ್ನೋದು ನನಗೆ ನೆನಪಿಲ್ಲ ಏನು ಬುಕ್ ಮಾಡಿದ್ದೀನಿ ಅಂತ. ಇದಿನ್ನೂ ಓಪನ್ ಮಾಡಿಲ್ಲ, ಸೊ ನೋಡೋಣ. ಓಕೆ, ಇದು ಬಂದು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಇದು. ಸೊ ನನ್ನ ಹತ್ರ ಆಲ್ರೆಡಿ ಬಾಕ್ಸಸ್ ಇದೆ, ಬಟ್ ಈ ಥರ ಬಾಕ್ಸಸ್ ಇರಲಿಲ್ಲ, ಹಂಗಾಗಿ ಈ ಥರ ಆರ್ಡ್ರ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಸೆಟ್ ಆಫ್ 4 ಬಂದಿದೆ. ಇದು ಕ್ವಾಲಿಟಿ ಚೆನ್ನಾಗಿದೆ, ನೋಡ್ಬೋದು ನಿಮ್ಗೆ. ಇದು ಒಳಗಡೆ ಈ ಥರ ಲಿಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಒಂದೊಂದೇ ಬಾಕ್ಸ್ಗೆ ಹಾಕ್ಕೊಂಡು ಇದನ್ನು ಸ್ಟೋರ್ ಮಾಡ್ಬೋದು. ಸೊ ನನ್ನ ಹತ್ರ ಇರೋದು ಸ್ವಲ್ಪ ಉದ್ದ ಇತ್ತು, ಅದು ಆ್ಯಕ್ಚುಲಿ ನನಗೆ ಸ್ವಲ್ಪ ರೌಂಡ್ ಶೇಪ್ ಬೇಕಿತ್ತು ಅಂತ ನಾನು ಈ ಥರ ಆರ್ಡ್ರ್ ಮಾಡಿರೋದು. ಇದು ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದೊಂದು ನನಗೆ ಕಿಚನ್ಗೆ ಫ್ರಿಡ್ಜ್ಗೆ ಯೂಸ್ ಆಗುತ್ತೆ ಅಂತ ತಗೊಂಡೆ. ಸೊ ನೆಕ್ಸ್ಟ್ ಬಂದು ಇದು ನನಗೆ ನೆನಪಿದೆ ಏನು ಅಂತ. ಇದು ಬಂದು ಕಿಚನ್ ಸ್ಟ್ಯಾಂಡು. ಈ ಆಯಿಲ್ ಬಾಟಲ್ಸ್ಗೆ ಇಡೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ತಗೊಂಡೆ. ಎಸ್, ನೋಡ್ತಿರ್ಬೋದು ಇದು ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ನಿಮ್ಗೆ ಇವಾಗ ತೋರಿಸಿದ್ನಲ್ಲ, ಆಯಿಲ್ ಬಾಟಲ್ಸ್ ಎಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ದು ಬಾಕ್ಸಸ್ ಇಡೋಕ್ಕೂ ಯೂಸ್ ಆಗುತ್ತೆ ಕೌಂಟರ್ ಟಾಪ್ ಮೇಲೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ನಿಮಗೆ 300 to 350 ಇರುತ್ತೆ ಪ್ರೈಸು. ಕ್ವಾಲಿಟಿ ಕೂಡ ಇದು ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಇದೆ, ಒಂದು ಬ್ಲ್ಯಾಕು, ವೈಟು ಮತ್ತು ಸಿಲ್ವರ್ ಕಲರ್ ಇದೆ. ನನಗೆ ಪರ್ಟಿಕ್ಯುಲರಾಗಿ ಬ್ಲ್ಯಾಕೇ ಬೇಕು ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ತುಂಬ ಜನ ಕಿಚನ್ಸಲ್ಲಿ ಇದು ಆಲ್ರೆಡಿ ಇರುತ್ತೆ. ಇದು ಮೀಶೋಯಿಂದನೇ ನಾನು ತೊಗೊಂಡಿದ್ದು. ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಎಸ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಮೀಶೋಯಿಂದನೇ ತರಿಸಿರೋದು ನಾನು. ಎಸ್, ಇದು ಒಂದು ಡೆಕೋರೇಟಿವ್ ಮೆಟೀರಿಯಲ್ಲು ಕಿಚನ್ಗೆ. ಚೆನ್ನಾಗಿದೆ ಇದು ಪ್ರಾಡಕ್ಟ್. ಇದು ಡಬಲ್ ಗಮ್ ಹಾಕಿ ಕೊಟ್ಟಿದ್ದಾರೆ ಇದ್ರ ಮೇಲೆ. ಸೊ ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇದು ಸ್ವಲ್ಪ ಹುಷಾರಾಗಿ ಓಪನ್ ಮಾಡಬೇಕು. ಸೊ ಇದು ಕಿಚನ್ ವಾಲ್ ಮೇಲೆ ಹಾಕೋದಕ್ಕೆ ನಾನು ಇನ್ನೊಂದು ಡೆಕೋರೇಟಿವ್ ಪೀಸ್ ತರಿಸಿದ್ದೀನಿ. ಇದು ನೋಡ್ತಿರ್ಬೋದು, ಅವರೇ ಡಬಲ್ ಟೈಪ್ನ ಪೇಸ್ಟ್ ಮಾಡಿದ್ದಾರೆ. ಸೊ ವೈಟ್ ಕಲರ್ ವಾಲ್ಸ್ ಮೇಲೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಮೀಶೋದಲ್ಲಿ ತೊಗೊಂಡಿರೋದು. ಇದು ಸಮ್ವೇರ್ ಅರೌಂಡ್ 100 ರೂಪೀಸೋ ಇಲ್ಲ 90 ರೂಪೀಸೋ ಇರುತ್ತೆ ಇದು. ಎಸ್, ಇದು ಆಯಿತು. ನೆಕ್ಸ್ಟ್, ಸೊ ಇದು ವಾಲ್ ಪೇಪರು. ಇದು ನಾನು ಮೀಶೋಯಿಂದ ತರಿಸಿರೋದು. ನನಗೆ ಡ್ರಾಯರ್ಸ್ಗೆ ವಾಲ್ಪೇಪರ್ ಬೇಕು ಅಂದರೆ ಅದು ಕಂಪ್ಲೀಟ್ ಗಲೀಜಾಗದೇ ಇರೋ ಥರ ಇದರಲ್ಲಿ ಕವರ್ ಮಾಡೋಣ ಅಂತ ಇದನ್ನು ನಾನು ವಾಲ್ಪೇಪರ್ ತರಿಸಿದ್ದೀನಿ. ಇದು ನಾನು ವೈಟ್ ಕಲರ್, ಕಂಪ್ಲೀಟ್ ವೈಟ್ ಕಲರಲ್ಲಿ ತರಿಸಿರೋದು. ನನ್ನ ಕಬರ್ಡ್ಸ್ ಎಲ್ಲ ವೈಟ್ ಕಲರ್ ಇರೋದ್ರಿಂದ ನಾನು ವೈಟ್ ಕಲರ್ ವಾಲ್ಪೇಪರ್ ತರಿಸಿದ್ದೀನಿ. ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡಿ ಯಾರಿಗಾದ್ರೂ ಬೇಕಂದರೆ. ಆ್ಯಂಡ್ ಎಸ್, ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಎಸ್, ಸೊ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಇದು ಆ್ಯಕ್ಚುಲಿ ನಮಗೆ ಓಪನ್ ಡೆಲಿವರಿ ಇತ್ತು. ಅವರೇ ಬಂದು ನನಗೆ ಅವರ ಬಾಕ್ಸ್ನ ಓಪನ್ ಮಾಡಿ ಇದನ್ನು ತೋರಿಸಿ ನನಗೆ ಕೊಟ್ಟರಿದು. ಸೊ ಅವ್ರ ಮುಂದೆನೇ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಚೆಕ್ ಮಾಡಿದ್ದಾಯಿತು ನಾನು. ಸೊ ಅವರು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಅವರು ಅಪ್ಡೇಟ್ ತೊಗೊಂಡ್ರು. ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಪಿಜನ್ದು ಮಿಕ್ಸರ್. ಒಂದು ನಿಮಿಷ. ಎಸ್, ನೋಡ್ತಿರ್ಬೋದು ಇದು ಮಿಕ್ಸರು. ನನಗೆ ಈ ಥರ ಒಂದು ಚಿಕ್ಕದು ಮಿಕ್ಸರ್ ಬೇಕಿತ್ತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ನನಗೆ 1700 ಸಿಕ್ತು. ಇದೊಂದು 2 ಜಾರ್ ಇದೆ, ಈ ಥರ 2 ಜಾರು ಮತ್ತು ಒಂದು ದೊಡ್ಡ ಜಾರ್ ಇದೆ. ನೀವು ಬಟರ್ ಮಿಲ್ಕ್ ಮಾಡೋಕ್ಕೆ ಅಥವಾ ಸ್ಮೂತೀಸ್ ಮಾಡೋಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ತರಿಸ್ಕೊಂಡೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಪಿಜನ್ ಕಂಪ್ನಿದು. ನಿಮಗೆ ಈ ಥರ 2 ಇರುತ್ತೆ ಮತ್ತು ಈ ಥರ 2 ಇರುತ್ತೆ. ಇದು ಪ್ರೈಸ್ ಬಂದು 1700. ಫ್ಲಿಪ್ಕಾರ್ಟಲ್ಲೇ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅನಿಸ್ತು ನನಗೆ. ಮೀಶೋದಲ್ಲಿ ಚೆಕ್ ಮಾಡಿದೆ, ಬಟ್ ಈ ಥರ ಒಂದು ಕ್ವಾಲಿಟಿದು ನನಗೆ ಸಿಗಲಿಲ್ಲ ಮೀಶೋದಲ್ಲಿ. ಸೊ ಇದು 1700. ನೆಕ್ಸ್ಟ್, ಎಸ್,
ಸೊ ಇದೊಂದು ಟಿಫನ್ ಬಾಕ್ಸ್ನ ನಾನು ಆರ್ಡ್ರ್ ಮಾಡಿದೆ. ಇದು ನನಗೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು ಈ ಬಾಕ್ಸ್ನ. ಈ ಬಾಕ್ಸ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಏನು ಯೂಸ್ ಇಲ್ದಿರೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೋಡೋಕ್ಕೆ ಚೆನ್ನಾಗಿತ್ತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಆಲ್ರೆಡಿ ಬಂದಿದ್ದ ದಿವಸ ನಾನು ಇದನ್ನು ಓಪನ್ ಮಾಡಿಬಿಟ್ಟೆ. ಸೊ ನೋಡ್ತಿರ್ಬೋದು ಬಾಕ್ಸ್ ಎಷ್ಟು ಚೆನ್ನಾಗಿದೆ ಇತ್ತು ಅಂತ. ಸೊ ಇದು 4 ಕಂಪಾರ್ಟ್ಮೆಂಟ್ ಇರೋ ಲಂಚ್ ಬಾಕ್ಸು. ಎಲ್ಲಾದರೂ ಹೋದಾಗ ಯೂಸ್ ಮಾಡ್ಕೊಬೋದು. ಇಲ್ಲ ಲಂಚ್ ನಿಮ್ಮ ಹಸ್ಬೆಂಡ್ಸ್ಗೆ, ನಿಮಗೆ ಮಕ್ಕಳಿದ್ರೆ ಅವ್ರಿಗೆಲ್ಲ ಲಂಚ್ ಹಾಕೊಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ 4 ಕಂಪಾರ್ಟ್ಮೆಂಟ್ ಇದೆ, ಪ್ಲಸ್ ಇದೊಂದು ಸ್ಮಾಲ್ ಬಾಕ್ಸ್ ಒಂದಿದೆ. ಇದು ಆಲ್ಮೋಸ್ಟ್ ಒಂದು 1200 1300 ಎಷ್ಟೋ ಆಯ್ತಿದ್ದು, ನನಗೆ ಕರೆಕ್ಟಾಗಿ ಪ್ರೈಸ್ ನೆನಪಿಲ್ಲ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ಓಪನ್ ಮಾಡ್ಬೋದು. ಓಪನ್ ಮಾಡಿ ನಿಮಗೆ ಕೆಳಗಡೆ ಸ್ಪೂನ್ಸ್ ಎಲ್ಲ ಇಟ್ಕೊಳಕ್ಕೆ ಸ್ಪೇಸ್ ಕೂಡ ಇದೆ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನನಗೆ ಇಷ್ಟ ಆಗಿ ತರಿಸ್ಕೊಂಡಿರೋದು. ಎಸ್, ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಸೊ ನಾನು ಇದೊಂದು ಪ್ರಾಡಕ್ಟ್ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೀನಿ. ಇದು ಬಂದು ಬ್ರಿಂಗ್ರಾಜ್, ಸೀಗೆಕಾಯಿ ಮತ್ತು ಇನ್ನೊಂದು ಕೆಲವೊಂದು ಕಂಪ್ಲೀಟ್ ಒಂದು ಕಾಂಬೋದಲ್ಲಿ ತರಿಸ್ಕೊಂಡಿರೋದು ನಾನು ಇದನ್ನು. ಇದರಲ್ಲಿ ಬ್ರಿಂಗ್ರಾಜ್ ಇದೆ, ಮತ್ತು ಸೀಗೆಕಾಯಿ ಇದೆ, ರೀತಾ, ಮತ್ತು ಇದು ಡ್ರೈ ಹೈಬಿಸ್ಕಸ್, ಮತ್ತು ಇದು ಆಮ್ಲ. ಇದೆಲ್ಲ ಒಂದು ಪ್ರಾಡಕ್ಟ್ ಬಂದು ನಮಗೆ ಹೇರ್ಗೆ ತುಂಬ ಯೂಸ್ ಆಗುತ್ತೆ. ಇದೊಂದು ಕಂಪ್ಲೀಟ್ ಮಿಕ್ಸ್ ಮಾಡಿ ಶಾಂಪು ಥರ ಯೂಸ್ ಮಾಡ್ಬೋದು. ಸೊ ಯಾಕೆ ಕೆಮಿಕಲ್ ಶಾಂಪು ಹಾಕೋದು ಅಂತ ನಾನು ಇದೊಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಇನ್ನೂ ಟ್ರೈ ಮಾಡಿಲ್ಲ, ನೋಡಬೇಕು ಯಾವ ಥರ ಯೂಸ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಇದನ್ನು ಯೂಸ್ ಮಾಡಿ ನಿಮಗೆ ರಿವ್ಯೂ ಆಮೇಲೆ ಕೊಡ್ತೀನಿ ಇದ್ರದ್ದು. ಸೊ ಇದು ಕಂಪ್ಲೀಟ್ ನಿಮಗೆ ಇದೊಂದು 500 600 ಏನೋ ಆಯಿತು ನನಗಿದು. ಇದೊಂದು ಶಾಂಪೂ ಥರ ಯೂಸ್ ಮಾಡ್ಬೋದು. ನೋಡೋಣ ಹೇಗೆ ಯೂಸ್ ಆಗುತ್ತೆ ಇದು ನೆಕ್ಸ್ಟ್ ಅಂತ. ಇದು ನಾನು ಮೀಶೋಯಿಂದ ತರಿಸಿದ್ದೀನಿ. ಇದು ಬಂದು ಎಲೆಕ್ಟ್ರಿಕ್ ಲೈಟರು. ಇದು ನಿಮ್ಗೆ ಆಲ್ಮೋಸ್ಟ್ 150 to 200 ಎಷ್ಟೋ ಆಯ್ತಿದು. ಸೊ ಇದು ನಿಮ್ಗೆ ಆ್ಯಕ್ಚುಲಿ ತುಂಬ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಕ್ಯಾಂಡಲ್ಸು ಮತ್ತು ನಿಮ್ಗೆ ಲೈಟರ್ಸ್ ವರ್ಕ್ ಆಗಿರೋ ಟೈಮಲ್ಲಿ ಟಕ್ ಅಂತ ಯೂಸ್ ಮಾಡ್ಕೊಬೋದು. ಸೊ ಕಿಚನ್ ಆರ್ಗನೈಸೇಷನ್ಗೆ ಯಾವ ಥರ ಐಟಮ್ಸ್ ಬೇಕೋ ಅಂತ ಹುಡುಕ್ತಿರ್ಬೇಕಾದ್ರೆ ಇದು ಕೂಡ ನನಗೆ ಒಂದು ಪ್ರಾಡಕ್ಟ್ ಕಾಣಿಸ್ತು. ಸೊ ಇದು ಯೂನಿಕ್ ಆಗಿದೆಯಲ್ಲ ಅಂತ ನಾನು ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ಕು, ಇದನ್ನು ಚಾರ್ಜ್ ಕೂಡ ಹಾಕ್ಬೋದು. ಇದು ತುಂಬ ಯೂಸರ್ ಫ್ರೆಂಡ್ಲಿ ಅನಿಸ್ತು ನನಗೆ. ಸೊ ಹಂಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಬಂದು 150 ಏನೋ ಆಯ್ತು ಇದು. ಸೊ ಇದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಸೊ ಆ್ಯಂಡ್ ಇದು ಚಾಪಿಂಗ್ ಬೋರ್ಡು. ಈ ಚಾಪಿಂಗ್ ಬೋರ್ಡ್ ನಾನು ಮೀಶೋ ಅಲ್ಲಿ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇದು ಬ್ಯಾಂಬೂದು ಇದು. ಸೊ ಸ್ವಲ್ಪ ನನ್ನ ಹತ್ರ ಆಲ್ರೆಡಿ ಒಂದಿದೆ, ಬಟ್ ನಂಗೆ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಚಾಪ್ ಬೋರ್ಡು ಅಂತ ನಾನು ಇದನ್ನು ತರಿಸ್ಕೊಂಡೆ. ಸೊ ದಟ್ ಇದ್ರ ಮೇಲೆ ಚಪಾತಿ ಕೂಡ ಮಾಡ್ಕೊಬೋದು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆ ಇದು ಕೂಡ. ಸೊ ಇದೆಲ್ಲ ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿರೋದು. ಬಟ್ ಇದು ಮಾತ್ರ ನನಗೆ ಒಂದು ಲೋಕಲ್ ಸ್ಟೋರಲ್ಲಿ ತೊಗೊಂಡೆ. ಇದು ಕೆಟಲ್ಲು. ನನಗೆ ಇದೇ ಥರ ಕೆಟಲ್ ಬೇಕು ಅಂತ ತುಂಬ ಕಡೆ ಹುಡುಕ್ತಾ ಇದ್ದೆ. ಆನ್ಲೈನಲ್ಲಿ ಸ್ವಲ್ಪ ಪ್ರೈಸ್ ಹೈ ಇತ್ತು ಅಂತ ನಾನು ಲೋಕಲ್ ಶಾಪಲ್ಲಿ ಸ್ವಲ್ಪ ನನಗೆ ಡಿಸ್ಕೌಂಟ್ 50% ಡಿಸ್ಕೌಂಟ್ ಪ್ರೈಸಲ್ಲಿ ಸಿಕ್ತು. ಸೊ ನಾನು ಅಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು ಇದು. ತುಂಬ ಚೆನ್ನಾಗಿದೆ. ಇದು ಕೆಂಟ್ ಗ್ಲಾಸ್ ಕೆಟಲ್ ಇದು. ನನಗೆ ಇದು ಆಲ್ಮೋಸ್ಟ್ ಒಂದು 700-800 ರುಪೀಸ್ ಸಿಕ್ತು. ಇದ್ರ MRP ಬಂದು 2000 ಏನೋ ಇದೆ. ಇದು 800-900 ಏನೋ ಸಿಕ್ತಿದ್ದು. ಇದೇ ಥರ ಬೇಕು ಅಂತ ನಾನು ತುಂಬ ಕಡೆ ಆಲ್ಮೋಸ್ಟ್ ನೀವು ಬ್ಲ್ಯಾಕ್ ಕಲರ್ ಅದನ್ನು ನೋಡಿರ್ತೀರ. ಸೊ ನನಗೆ ಈ ಟ್ರಾನ್ಸ್ಪರೆಂಟ್ ಮೆಟೀರಿಯಲಲ್ಲಿ ಬೇಕು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಈ ಪ್ರಾಡಕ್ಟು ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಓಕೆ. ಸೊ ಆ್ಯಂಡ್ ಇದು ಕೂಡ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಕಿಚನ್ ಮೇಕೋವರ್ ಅಂತ ಹೇಳಿದ್ನಲ್ಲ, ಸೊ ಈ ಸ್ಟ್ರಿಪ್ ಲೈಟ್ಸ್ ಕೂಡ ಬೇಕಾಗುತ್ತೆ ಅಂತ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಈ ಕಂಪ್ಲೀಟ್ ನಿಮಗೆ ರೋಲ್ ನನಗೆ ಒಂದು 700 ಏನೋ ಸಿಕ್ತು ಅನ್ಸುತ್ತಿದ್ದು. ಸೊ ಇನ್ನೊಂದು ಲಾಸ್ಟ್ ಪ್ರಾಡಕ್ಟ್ ಇದೆ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ಇದೊಂದು ಕ್ಯೂಟ್ ಜಾರ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ನಾನು ತೊಗೊಂಡೆ. ಇದು ಬಂದು 69 ರುಪೀಸು. ನಾನು ಇದನ್ನು 4 ಪರ್ಚೇಸ್ ಮಾಡಿದೆ. ಚೆನ್ನಾಗಿತ್ತು ನೋಡೋದಕ್ಕೆ ಅಂತ. ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆಮೇಲೆ ಇದು ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿರೋದು. ಮಜ್ಜಿಗೆ ಅದು ಇದು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಬಂದು 99 ರುಪೀಸ್. 99 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಇದು ಡಿಮಾರ್ಟಲ್ಲಿ. ಸೊ
ಸೊ ಇದು ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಸೊ ಇದು 99 ರುಪೀಸ್. ಎಸ್, ಇದಿಷ್ಟು ನನ್ನ ಪ್ರಾಡಕ್ಟ್ಸು. ಇನ್ನು ಲಾಸ್ಟ್ 3 ಪ್ರಾಡಕ್ಟ್ಸ್ ಇದೆ. ಈ ಪ್ರಾಡಕ್ಟ್ಸ್ ನನಗೆ ಸಂಬಂಧಪಟ್ಟಿರೋದಲ್ಲ, ಇದಿಷ್ಟು ಮಧು ಪ್ರಾಡಕ್ಟ್ಸು. ಅವರೇ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್, ಕಂಪಪ್ಪ. ಸೊ ನಂದು ಒಂದು 2-3 ಪ್ರಾಡಕ್ಟ್ ಇತ್ತು, ಅವಳಿಗೆ ತೋರಿಸ್ಬಿಡು ಅಂತ ಹೇಳಿದೆ. ಬಟ್ ಇಲ್ಲ, ನೀನು ಬಾ, ಜನ ನಿನ್ನೂ ನೋಡಲಿ ಅಂತಂದ್ಲು. ಸೊ ಅದಕ್ಕೆ ಬಂದಿದ್ದೀನಿ. ಒಂದು 2-3 ಐಟಮ್, ಆ್ಯಕ್ಚುಲಿ ಇನ್ನೊಂದು 2 ಐಟಮ್ ಏನೋ ಇತ್ತು, ಅದು ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಅದು ನಾನು ಇಮಿಡಿಯೇಟ್ ಯೂಸ್ ಮಾಡಬೇಕಾಯಿತು, ಬಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಈಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಇದು ಏನಂತ ಗೊತ್ತು ಬಿಡಿ ನಿಮಗೆ. ಇದು ಕಾರ್ ಕ್ಲೀನಿಂಗ್ದು ಕಿಟ್ ಒಂದು ತರಿಸಿದ್ದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ. ಯೂಶ್ವಲಿ ನಾನು ಹೊರಗಡೆ ವಾಶ್ ಮಾಡಿಸ್ಕೊಂಡ್ಬಿಡ್ತೀನಿ ಕಾರೆಲ್ಲ. ಸಮ್ಟೈಮ್ಸ್ ನಾನೇ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಯೂಸ್ ಆಗುತ್ತೆ ಅಂತ ಸಿಂಪಲಾಗಿ ಒಂದು ಕ್ಲೀನಿಂಗ್ ಕಿಟ್ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನನಗೆ ನೆನಪೇ ಇಲ್ಲ ಆ್ಯಕ್ಚುಲಿ, ಬುಕ್ ಮಾಡಿ ಇದ್ದು. ಸೊ ನೋಡೋಣ ಏನೇನಿದೆ ಇದರಲ್ಲಿ ಅಂತ. ಸೊ ಒಂದಷ್ಟು ಐಟಮ್ಸ್, ನಿಮಗೆ ಬೇಸಿಕ್ ಐಟಮ್ಸ್ ಏನೇನು ಬೇಕಾಗುತ್ತೆ ಕಾರ್ ಕ್ಲೀನಿಂಗಿಗೆ, ಅಷ್ಟು ಬೇಸಿಕ್ ಐಟಮ್ಸ್ನ ಇವರು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ಇದು ಪ್ರೈಸ್ ಬಂದು ನನಗೆ ಆಲ್ಮೋಸ್ಟ್ ಎಷ್ಟಾಗಿದೆ ನೆನಪಿಲ್ಲ, ಇದ್ರ ಮೇಲೆ ಹಾಕಿಲ್ಲ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ನಿಮಗೆ ಎಷ್ಟಾಗಿದೆ ಇದು ಅಂತ. ಆಲ್ಮೋಸ್ಟ್ ಒಂದು 1500ಇಂದ 2000ವರೆಗೂ ಆಗಿರ್ಬೋದು. ಸೊ ಇದರಲ್ಲಿ ಒಂದಿಷ್ಟು ಐಟಮ್ಸ್ ಬರುತ್ತೆ ನೋಡಿ. ಬೇಸಿಕ್ ಐಟಮ್ಸ್ ಕೊಡ್ತಾರೆ. ಒಂದು ಗ್ಲಾಸ್ ಕ್ಲೀನರ್, ವಿಂಡ್ಶೀಲ್ಡು ಗ್ಲಾಸ್ ಕ್ಲೀನರ್ ಒಂದು 2 ಕೊಟ್ಟಿದ್ದಾರೆ. ಒಂದು 2 ಟ್ಯಾಬ್ಲೆಟ್ಸ್ ಇದ್ದಾವೆ ಅಷ್ಟೇ ಇದರಲ್ಲಿ. 1 ಟೈಮ್ ಯೂಸ್, ಮತ್ತೆ ಯೂಸ್ ಆಗೋಲ್ಲ. ಮತ್ತು ಒಂದು ಮೈಕ್ರೋ ಫೈಬರ್ ಕ್ಲಾತ್ ಕೊಟ್ಟಿದ್ದಾರೆ. 2 ವೇಸ್ ಇದೆ ಆ್ಯಕ್ಚುಲಿ ಇದು. 2 ಡಿಫ್ರೆಂಟ್ ಮೆಟೀರಿಯಲ್ಲು, 2 in 1. ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ನೆಕ್ಸ್ಟು ನಿಮಗೆ ಒಂದು ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ. ಸೊ ಇದು ನೀವು ಕೈಗೆ ಹಾಕ್ಕೊಂಡು ಕಾರ್ನ ವಾಶ್ ಮಾಡ್ಬೋದು. ಸೊ ಆ ಥರ ಒಂದು ಮೆಟೀರಿಯಲ್ ಇದು. ಸೊ ನೋಡಿ, ಈ ಥರ ಓಪನ್ ಮಾಡಿಕೊಂಡು ಇದು ಕೈಗೆ ಹಾಕ್ಕೊಂಡು, ಸೊ ನೋಡಿ ಈಗ ಈ ಥರ ಕೈಗೆ ಹಾಕ್ಕೊಂಡು ನೀವು ವಾಶ್ ಮಾಡ್ಬೋದು ಕಾರ್ನ. ಒಳ್ಳೆ ಯೂಸ್ಫುಲ್ ಇದು. ಸೊ ಮತ್ತು ಬ್ರಷ್ ಕೊಟ್ಟಿದ್ದಾರೆ ಒಂದು. ಇಂಟೀರಿಯರ್ ಆದರೂ ಕ್ಲೀನ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಟೈರ್ ಹತ್ರ ಏನಾದರೂ ಇದಿದ್ದರೆ ಅದನ್ನು ಕ್ಲೀನ್ ಮಾಡ್ಕೊಬೋದು. ಸೊ ಒಳಗೆ ಕ್ಲೀನ್ ಮಾಡಿಕೊಂಡ್ರೆ ಬೆಟರ್, ಇಂಟೀರಿಯರ್ ಕ್ಲೀನ್ ಮಾಡ್ಕೊಳೋದಕ್ಕೆ ಒಳ್ಳೆಯ ಒಂದು ಪ್ರಾಡಕ್ಟ್ ಇದು. ಚೆನ್ನಾಗಿದೆ ಬ್ರಷ್ ಇದು. ಕ್ವಾಲಿಟಿ ಎಲ್ಲ ಟಾಪ್ ನಾಚ್ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ ಪ್ರೈಸ್ ರೇಂಜ್ಗೆ 1500ಇಂದ 2000 ಪ್ರೈಸ್ ರೇಂಜ್ಗೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಅಗೇನ್ ನಿಮಗೆ ಬಾಡಿನ ಡಸ್ಟ್ ಮಾಡ್ಕೊಳೋಕ್ಕೆ ಒಂದು ಡಸ್ಟರ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಇಂಟೀರಿಯರು ಎಕ್ಸ್ಟೀರಿಯರ್ 2 ಯೂಸ್ ಮಾಡ್ಬೋದು. ಚಿಕ್ಕದಾಗಿರೋದ್ರಿಂದ ನೀವು ಇದನ್ನ ಇಂಟೀರಿಯರ್ಗೆ ಯೂಸ್ ಮಾಡ್ಕೊಬೋದು. ಇದೇ ಥರದ್ದು ಇನ್ನೊಂದು ದೊಡ್ಡದಿದೆ, ಸೊ ಅದನ್ನು ನೀವು ಎಕ್ಸ್ಟೀರಿಯರ್ಗೆ ಯೂಸ್ ಮಾಡ್ಕೊಬೋದು. ಸೊ ಇದು ಮೇಯ್ನ್ ಪ್ರಾಡಕ್ಟ್. ಇದ್ರ ಜೊತೆ ಇದೆಲ್ಲ ಸಬ್ ಪ್ರಾಡಕ್ಟ್ಸ್ ಬಂದಿದೆ ಅಂತ ಅನ್ಕೊಬೋದು. ಮೇಯ್ನಾಗಿ ನನಗೆ ಇದೊಂದು ಬೇಕಾಗಿತ್ತು, ಬಾಡಿ ಡಸ್ಟರು. ಸೊ ಯಾವಾಗಾದರೂ ಸ್ವಲ್ಪ ಒಂದು ಧೂಳು ಹಿಡ್ದಿತ್ತು, ಸುಮ್ಮನೆ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಅಂದಾಗ ತೊಳ್ಕೊಂಡು ಕೂತ್ಕೊಳಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ಈ ಥರ ಒಂದು ಡಸ್ಟರ್ನ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೊಬೋದು. ನೋಡಿ, ಈ ಥರ ಒಳ್ಳೆ ಗ್ರಿಪ್ ಇರುತ್ತೆ. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ, ನೋಡು, ನೋಡು, ಆ್ಯಕ್ಚುಲಿ ಚೆನ್ನಾಗಿದೆ ಕ್ವಾಲಿಟಿ. ಸೊ ಓಕೆ, ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಎಮರ್ಜೆನ್ಸಿಗೆ ನೀವು ಕಾರ್ನ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಒಂದೇ ಪ್ಯಾಕೇಜಲ್ಲಿ ಇಷ್ಟು ಇದು ಬಂದಿದೆ ನೋಡಿ ನಿಮಗೆ. ಸೊ ಇದೊಂದು, ಆಮೇಲೆ ಇದೊಂದು. ಸೊ ಇದು ನನಗೆ ಇದು ಇದು ಅಮೆಝಾನ್. ನಾನು 90% ಎಲ್ಲ ಅಮೆಝಾನಲ್ಲೇ ತರಿಸ್ತೀನಿ, ಬೇರೆ ವೆಬ್ಸೈಟಿಗೆ ಹೋಗೋದಿಲ್ಲ ನಾನು. ಯಾಕಂದರೆ ಅಲ್ಲೇ ಕನ್ವೀನಿಯೆಂಟ್ ಆಗಿರುತ್ತೆ, ಅಲ್ಲೇ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರುತ್ತೆ. ಮತ್ತು ಇದುವರೆಗೂ ನನಗೆ ಅಮೆಝಾನ್ ಕಡೆಯಿಂದ ಬಂದಿರೋ ಯಾವ ಪ್ಯಾಕೇಜಸ್ಸು ಡಿಲೇ ಆಗಿಲ್ಲ, ಯಾವ ಪ್ಯಾಕೇಜಸ್ಸು ಡ್ಯಾಮೇಜ್ ಆಗಿಲ್ಲ, ಯಾವುದು ರಿಟರ್ನ್ ಕೊಟ್ಟು ವಾಪಸ್ ಕಳಿಸೋ ಥರ ಯಾವುದೂ ಬಂದಿಲ್ಲ. ಸೊ 99% ನಾನು ಯಾವಾಗಲೂ ಅಮೆಝಾನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಇದು ನನಗೆ ಆ್ಯಕ್ಚುಲಿ ಸೊ ಇದು ಬಂದು ಶೇಕರ್ ಇದು. ಸೊ ಬೇಕಾಗಿತ್ತು ಒಂದು, ಆಲ್ರೆಡಿ ಒಂದು ಶೇಕರ್ ಇದೆ, ಇನ್ನೊಂದು ಇರಲಿ ಅಂತ ಅದು ಸುಮಾರು ದಿನದಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಇದು ಕಡಿಮೆ ರೇಟಿಗೆ ಸಿಕ್ತು, ಸೊ ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಇದು MRP ಬಂದು 800 ಇದೆ. ನನಗೆ ಒಂದು
ಅರೌಂಡ್ 400 ಏನೋ ಸಿಕ್ಕಿದೆ. ಸೊ ನೋಡಿ ಇದೊಂದು ಶೇಕರ್ ಬಾಟಲು ವಿತ್ ಎಷ್ಟು ml ನೀರು ಹಾಕ್ಕೋಬೋದು ಅಂತೆಲ್ಲ ಇದಿದೆ. ಮತ್ತು ಇಲ್ಲಿ ನೀವು ಪ್ರೋಟೀನ್ ಸ್ಟೋರ್ ಮಾಡಿ ಇಟ್ಕೋಬೋದು. ಇನ್ ಕೇಸ್ ಔಟ್ಡೋರ್ ಹೋಗ್ತೀರಾ, ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂದರೆ ಅದರಲ್ಲೇ ಪ್ರೋಟೀನ್ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಕೊಂಡು ಹೋಗ್ಬೋದು. ಒಳ್ಳೆ ಶೇಕರ್ ಬಾಟಲ್ ಇದು. ಸೊ ನೋಡಿ ಈ ಥರ ಬರುತ್ತೆ ಶೇಕರು, ಪ್ಲಸ್ ಒಳಗಡೆ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡಿ ನೀಟಾಗಿ ಪ್ರೋಟೀನ್ ಎಲ್ಲ ಮಿಕ್ಸ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಇದು ಒಳಗೆ ಹಾಕಿ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿತ್ತು. ನನಗೆ ಕಲರಿಂದ ಹಿಡಿದು ಮತ್ತು ಇದು ಲುಕ್ಕಿಂದ ಹಿಡಿದು ತುಂಬ ಮಿನಿಮಲ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಪ್ಲಸ್ ನಾನು ಎಷ್ಟು ನೀರು ಯೂಸ್ ಮಾಡ್ತೀನಿ ಅನ್ನೋದು ನಂಗೆ ಬೇಕಾಗಿತ್ತು. ಸೊ ಆ ಸ್ಕೇಲ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದರೆ. ಸೊ ಚೆನ್ನಾಗಿದೆ. ಹೆಂಗಿದೆ? ನಿನಗೇನು ಕೊಡಲಿ ನಾನು? ನೋಡಿ ಚೆನ್ನಾಗಿರೋ ಪ್ರಾಡಕ್ಟ್ ಬಂದರೆ ಅವಳಿಗೆ ಬೇಕಂತ ಇದು, ನಾನೇನು ಕೊಡಲಿ? ಸೊ ಇದು ಇದು ಚಾನ್ಸೇ ಇಲ್ಲ ಬಿಡು. ಸೊ ಇದು ಬಂದು ಟೀ ಶರ್ಟು, ಜಿಮ್ ವೇರ್ ಒಂದು ಬೇಕಾಗಿತ್ತು, ತಗೊಂಡೆ. ಒಂದು ನಿಮಿಷ, ಇದು ಇಲ್ಲೇ ಹಾಕಿದೆ ನೋಡಿ ಪ್ರೈಸ್ 945. ಇಲ್ಲ, ಅಮೌಂಟ್ 1100 ರುಪೀಸ್. 1050 rupees. ಸೊ ಇದು ಜಿಮ್ ವೇರು, ಜಿಮ್ಗೊಂದು ಟೀ ಶರ್ಟ್ ಬೇಕಾಗಿತ್ತು. ಓವರ್ ಸೈಜ್ ಟೀ ಶರ್ಟ್ ತೊಗೊಂಡಿದ್ದೀನಿ ಜಿಮ್ಗೆ. ಸೊ ಇದು ನನಗೆ 1100 ರುಪೀಸ್ ಬಿತ್ತು ಆಫ್ಟರ್ ಡಿಸ್ಕೌಂಟು ಇಲ್ಲ ಅದೇ ಪ್ರೈಸಾಗಿ ಗೊತ್ತಿಲ್ಲ. ಸೊ ಈ ನಡುವೆ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಪಾಪಪ್ ಆಗ್ತಾಯಿತ್ತು ಇದು ಬ್ರ್ಯಾಂಡ್ ಬಂದು. ಸೊ ತಗೊಂಡೆ. ಗೊತ್ತಿತ್ತು ಈ ಬ್ರ್ಯಾಂಡ್ ಬಗ್ಗೆ ಮುಂಚೆನೇ ಗೊತ್ತಿತ್ತು, ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಸೊ ಇದು ಒಂದು ಸಲ ಟ್ರೈ ಮಾಡೋಣ. ಯಾವ ವೆಬ್ಸೈಟಿಂದ ತೊಗೊಂಡಿರೋದು? ಇದೆ ಸೇಮ್ ವೆಬ್ಸೈಟೇ, ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟಿಂದನೇ ತರಿಸಿರೋದು. ಎಲ್ಲೂ ನಾನು ಅಮೆಝಾನು ಇದರಲ್ಲೆಲ್ಲ ನೋಡಿಲ್ಲ, ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲೇ. ಈ ಥರ ಗೊತ್ತಿಲ್ಲದಿರೋ ಪ್ರಾಡಕ್ಟ್ಸ್ ಆದರೆ ನಾನು ಅಫಿಷಿಯಲ್ ವೆಬ್ಸೈಟ್ಸಿಂದನೇ ತರಿಸ್ಬಿಡ್ತೀನಿ. ಸೊ ಆವಾಗ ನಿಮಗೆ ಫ್ರಾಡ್ ಆಗೋದು 99% ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆವಾಗ ನಿಮಗೊಂದು ಧೈರ್ಯ ಅಲ್ವಾ, ಕಂಪ್ನಿ ಕಡೆಯಿಂದನೇ ಬಂದಿದೆ ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ. ಇನ್ವಾಯ್ಸ್. ಸೊ ನೋಡಿ, ನಾನು ಸೈಜ್ XL ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಇನ್ ಕೇಸ್ ಏನಾದರೂ ಸೈಜ್ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿ ಅವರು ನನಗೆ ಬೇರೆ ಪ್ರಾಡಕ್ಟ್ ಕೊಡ್ತಾರೆ. ಸೊ ಈ ಥರ ಇದೆ ನೋಡಿ. ಇದು ಫ್ರಂಟ್ ಈ ಥರ ಇದೆ, ಬ್ಯಾಕು ನಿಮಗೆ ಈ ಥರ ಒಂದು ಡಿಸೈನ್ ಇರುತ್ತೆ. ತುಂಬ ದೊಡ್ಡದಾಯ್ತು ಅನಿಸ್ತಾ ಇದೆ. XL ಬೈ ಮಾಡಿದ್ದೀನಿ. ಸೊ ನೋಡೋಣ, ಇನ್ ಕೇಸ್ ಏನಾದರೂ ಜಾಸ್ತಿ ಏನಾದರೂ ದೊಡ್ಡದಾಗಿದ್ದರೆ ರಿಟರ್ನ್ ಮಾಡ್ತೀನಿ. ಯೂಶ್ವಲಿ ನನ್ನ ಸೈಜು XL ತೊಗೊಳೋದು ನಾನು. ಓವರ್ ಸೈಜ್ ಟೀ ಶರ್ಟ್ ಆಗಿರೋದ್ರಿಂದ ಇದು ಸ್ವಲ್ಪ ದೊಡ್ಡದಾಗ್ಬೋದು. ಇನ್ ಕೇಸ್ ದೊಡ್ಡದಾದರೆ ರಿಟರ್ನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಎಸ್, ಇಷ್ಟು. ಸೊ ಇದಾಗಿತ್ತು ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋ. ಅನ್ಬಾಕ್ಸಿಂಗ್ ಅನ್ನೋದಕ್ಕಿಂತ ಆಲ್ರೆಡಿ ಸ್ವಲ್ಪ ಬಾಕ್ಸಸ್ ನಾವು ಆಲ್ರೆಡಿ ಓಪನ್ ಮಾಡಿದ್ರಿ. ಯಾಕಂದರೆ ಸಮ್ಟೈಮ್ಸ್ ರಿಟರ್ನ್ ಆಪ್ಷನ್ ತುಂಬ ಕಮ್ಮಿ ದಿನಗಳಿರೋದ್ರಿಂದ ನಾವು ಅದನ್ನು ಆಮೇಲೆ ರಿಟರ್ನ್ ಮಾಡೋದಕ್ಕಾಗಲ್ಲ ಅಂತ ನಾನು ಬಂದಿದ್ದ ದಿನ ಓಪನ್ ಮಾಡಿಬಿಡ್ತೀನಿ. ಹೌದೌದು. ನೋಡಿ ಇವಾಗ ಟೀ ಶರ್ಟು ಅಷ್ಟೇ ರೀಸೆಂಟಾಗೆ ಬಂದಿದ್ದು ನನಗೆ. ಸೊ ನಾನು ತೊಗೊಂಡು ಒಂದು 3 days 4 days ಆಗಿರ್ಬೋದು. ಸೊ ಇನ್ನೊಂದು 3 days ಟೈಮ್ ಇದೆ. ಇನ್ ಕೇಸ್ ನಾನು ಏನಾದರೂ ಅದು ಇಷ್ಟ ಆಗಿಲ್ಲ ಇಲ್ಲ ಸೈಜ್ ಆಗಿಲ್ಲ ಅಂದರೆ ನಾನು ರಿಟರ್ನ್ ಮಾಡ್ಬೋದು. ಸೊ ಆ ಒಂದು ಸಿನಾರಿಯೋಸಲ್ಲಿ ಮಾತ್ರ ತೆಗೆದು ನೋಡಿರ್ತೀವಿ, ಅಟ್ಲೀಸ್ಟ್ ಡ್ಯಾಮೇಜ್ ಆಗಿಲ್ಲ ಇಲ್ಲ ಕರೆಕ್ಟಾಗಿದೆ ಅಂತ. ಅದು ಬಿಟ್ಟು ಇನ್ನು ಆಲ್ಮೋಸ್ಟ್ 50% ಎಲ್ಲ ಈಗಲೇ ನಾವು ಓಪನ್ ಮಾಡಿ ತೆಗೆದಿರೋದು. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ನಾನೊಂದು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಅದು ಒಂದು ಆಗಿರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ಸ್ ನಾನು ಪ್ರೈಸಸ್ ಯಾವ್ದು ಹೇಳಿಲ್ವೋ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದು ಸತಿ ಚೆಕ್ ಮಾಡಿ. ಸೊ ಅದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಬರುತ್ತೆ. ಸೊ ಈಗ ಏನೇನು ಐಟಮ್ಸ್ ಎಲ್ಲ ಇವಳು ಅನ್ಬಾಕ್ಸ್ ಮಾಡಿ ಹೇಳಿ ಅದನ್ನೆಲ್ಲ ಫ್ಯೂಚರಲ್ಲಿ ಯೂಸ್ ಮಾಡಿ ಅದು ಅಪ್ಡೇಟ್ ನಿಮಗೆ ಕೊಡ್ತಾಳೆ ಅಲ್ವಾ? ಎಸ್, ನಾನು ಒಂದು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಅದು ಒಂದಾಗಿರುತ್ತೆ. ಓಕೆ, ಅದು ಕೂಡ ಆಗುತ್ತೆ. ಸೊ ಎಸ್, ಇವತ್ತಿಗೆ ಇಷ್ಟೇ. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬಾಯ್.